ನೀವು ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಇಂದ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಯೂಟ್ಯೂಬ್ ಚಾನಲ್ ನೇಮ್ ನಿಮಗೆ ಬೇಕಾಗಿರೋ ಯೂಟ್ಯೂಬ್ ಚಾನಲ್ ನೇಮ್ ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ನಾನು ನಿಮ್ಮ ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಬೇಕು. ಇದನ್ನ ಮಾಡಿದ್ರೆ ನೀವು 15 ಮಿನಿಟ್ಸ್ಗಿಂತ ವಿಡಿಯೋ ಜಾಸ್ತಿ ಅಪ್ಲೋಡ್ ಮಾಡ್ಕೋಬಹುದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಧು ಸುಷ್ಮಿತಾ ವ್ಲಾಗ್ಸ್. ನೀವು ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಇಂದ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ ಯಾವ ತರ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅಂಡರ್ 2025 ಗೈಡ್ಲೈನ್ಸ್. ಮೊದಲಿಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸೊ ಮೊದಲಿಗೆ ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡ್ಕೊಬೇಕಂದ್ರೆ ನಿಮ್ಮೆಲ್ಲರಾದ್ರೂ ಒಂದು ಜಿಮೇಲ್ ಅಕೌಂಟ್ ಇರಲೇಬೇಕು. ಸೊ ಆ ಜಿಮೇಲ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಾನು ಬೇಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಜಿಮೇಲ್ ಅಕೌಂಟ್ ಇರಬೇಕು ಅಂತ ಹೇಳಿದ್ದೀನಲ್ಲ. ಸೊ ಆಪ್ ಮೊಬೈಲ್ ಅಲ್ಲಿ ಒಂದು ಜಿಮೇಲ್ ಆಪ್ ಇದ್ದೇ ಇರುತ್ತೆ, ಇನ್ಬಿಲ್ಟ್ ಜಿಮೇಲ್ ಆಪ್. ಸೊ ಆ ಜಿಮೇಲ್ ಆಪ್ ಓಪನ್ ಮಾಡಿ. ಆ ಆಪ್ ಓಪನ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಇಮೇಲ್ ಆರ್ ಫೋನ್ ಅಂತ ಇದೆ. ಸೊ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿರೋರು ಇಲ್ಲಿ ಹೋಗಿ ಎಂಟ್ರಿ ಮಾಡ್ಬಿಟ್ಟು ಸೈನ್ ಇನ್ ಮಾಡ್ಕೋಬಹುದು. ಅಕೌಂಟೇ ಇಲ್ಲ, ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋರು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಾಂದ್ರೆ ಫಾರ್ ವರ್ಕ್ ಆರ್ ಫಾರ್ ಮೈ ಬಿಸ್ನೆಸ್, ಆ ತರ ಎರಡು ಆಪ್ಷನ್ ಇದೆ ಇಲ್ಲಿ ಟೋಟಲ್. ಸೊ ನೀವು ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಕ್ಲಿಕ್ ಮಾಡಿ. ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಫಸ್ಟ್ ನೇಮ್ ಹಾಕಿ ಅಂತ ಹೇಳ್ತಾರೆ. ಸೊ ನಾನು ನನ್ನ ನೇಮ್ ಮಧು ಅಂತ ಹಾಕ್ತೀನಿ. ಸರ್ ನೇಮ್ ಅಲ್ಲಿ ಏನ್ ಬೇಕಾದ್ರೂ ಹಾಕಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಜೆಂಡರ್ ಅದೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಅಂತ ಒತ್ತಿ. ಇಲ್ಲಿ ನೀವು ನಿಮ್ ಇಮೇಲ್ ಐ ಡಿ ಯಾವ ತರ ಬೇಕು ಅಂತ ನೀವೇ ಕ್ರಿಯೇಟ್ ಮಾಡ್ಕೊಬಹುದು. ಅವಾಗ ಅದು ಅವೈಲಬಿಲಿಟಿ ಇದೆಯೋ ಇಲ್ಲ ಅಂತ ತೋರಿಸುತ್ತೆ, ಇಲ್ಲಾಂದ್ರೆ ಆಲ್ರೆಡಿ ಟೇಕನ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ನಾನೊಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಅಕ್ಸೆಪ್ಟ್ ಆಯಿತು. ಅದಾದ್ಮೇಲೆ ಪಾಸ್ವರ್ಡ್ ಯಾವ್ದು ಬೇಕಾದ್ರೂ ನೀವು ಹಾಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ನೆನಪಿರೋ ಅಂತ ಪಾಸ್ವರ್ಡ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲೊಂದು ಆಪ್ಷನ್ ತೋರಿಸುತ್ತೆ, ಎಸ್ ಐ ಮಿನ್ ಅಂತ ಕೊಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ, ನೆಕ್ಸ್ಟ್ ಅಂತ ಕೊಟ್ಟು ಅಗ್ರಿ ಕೊಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ. ಸೊ ಇವಾಗ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯ್ತು. ಅದಾದ್ಮೇಲೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆದ ಯೂಟ್ಯೂಬ್ ಆಪ್ ಓಪನ್ ಮಾಡಿ. ಯೂಟ್ಯೂಬ್ ಆಪ್ ಓಪನ್ ಮಾಡಿದ್ರೆ ಇಲ್ಲಿ ನಾನು ಕ್ರಿಯೇಟ್ ಮಾಡಿರೋ ಚಾನಲ್ ತೋರಿಸುತ್ತೆ, ಐ ಡಿ ತೋರಿಸುತ್ತೆ. ಇಲ್ಲಿ ನಾನು ಕ್ರಿಯೇಟ್ ಮಾಡಿರೋ ಐ ಡಿ ತೋರಿಸುತ್ತೆ. ಇಲ್ಲಿ ಮಧು ಎಲ್ಲ, ಇಲ್ಲಿ ನೀವು ಹಾಕಿರೋ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಇನ್ನೂ ಚಾನಲ್ ಕ್ರಿಯೇಟ್ ಆಗಿಲ್ಲ. ಇಲ್ಲಿ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತ ಇದೆ, ಆ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಿಕ್ಚರ್ ಯಾವ್ದು ಬೇಕೋ ಅದನ್ನ ನಿಮ್ ಇಷ್ಟ ಬಂದಿದ್ದು ನೀವು ನಿಮ್ ಫೋಟೋ ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ಅದಾದ್ಮೇಲೆ ನೇಮ್ ಕೇಳ್ತಾ ಇದೆ. ಸೊ ಇಲ್ಲಿ ನಾನು ನಿಮ್ ಯೂಟ್ಯೂಬ್ ಚಾನಲ್ ನೇಮ್, ನಿಮಗೆ ಬೇಕಾಗಿರೋ ಯೂಟ್ಯೂಬ್ ಚಾನಲ್ ನೇಮ್ ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ನಾನು ಅಂತ ನಾನು ಕನ್ನಡ ಮದುವೆಯಲ್ಲಿ ಕನ್ನಡ ವಿಡಿಯೋಸ್ ಅಂತ ಹಾಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಕ್ರಿಯೇಟ್ ಚಾನಲ್ ಅಂತ ಕ್ಲಿಕ್ ಮಾಡಿ. ಈಗ ಚಾನಲ್ ಕ್ರಿಯೇಟ್ ಆಯ್ತು. ಮದುವೆಯಲ್ಲಿ ಕನ್ನಡ ವಿಡಿಯೋಸ್ ಅಂತ ನಾನು ಏನ್ ನೇಮ್ ಕೊಟ್ಟಿದ್ದೆ ನನ್ನ ಹೆಸರಲ್ಲಿ ಚಾನಲ್ ನೇಮ್ ಕ್ರಿಯೇಟ್ ಆಯ್ತು. ಹಾಗೆ ನೀವು ನಿಮ್ಮ ನೇಮ್ ಏನ್ ಕೊಟ್ಟಿರ್ತೀರೋ ಆ ನೇಮ್ ಅಲ್ಲಿ ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದಾದ್ಮೇಲೆ ಫ್ಯೂ ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ. ಸೊ ಅದನ್ನು ಇಲ್ಲೇ ಈ ವಿಡಿಯೋದಲ್ಲೇ ತೋರಿಸ್ಕೊಟ್ಬಿಡ್ತೀನಿ, ಕೊಡ್ಬೋದು. ಅದು ಯಾವ ತರ ಅಂದ್ರೆ ಕ್ರೋಮ್ ಆಪ್ ಓಪನ್ ಮಾಡಿ. ಕ್ರೋಮ್ ಆಪ್ ಓಪನ್ ಮಾಡಿ studio.youtube.com ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ಓಪನ್ ಮಾಡದೇ ಇರೋ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋರು ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಬರುತ್ತೆ, ಕಂಟಿನ್ಯೂ ಟು ಸ್ಟುಡಿಯೋ ಕೊಟ್ಟು ಅದನ್ನ ಕಂಟಿನ್ಯೂ ಟು ಸ್ಟುಡಿಯೋ ಕ್ಲಿಕ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ. ಇಲ್ಲಿ ನಮ್ಮ ಚಾನಲ್ ಕ್ರಿಯೇಟ್ ಆಗಿರೋದಿದೆ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಂದ್ರೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದ್ರೆ ಕೆಳಗಡೆ ಲೆಫ್ಟ್ ಕಾರ್ನರ್ ಅಲ್ಲಿ ಸೆಟ್ಟಿಂಗ್ಸ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಪರ್ಮಿಷನ್ ಕಮ್ಯುನಿಟಿ ಮಾಡರೇಷನ್ ಅಂತ ಒಂದ್ ಸ್ವಲ್ಪ ಇಂಟರ್ಫೇಸಸ್ ಇದೆ, ಈ ತರ ಇಂಟರ್ಫೇಸಸ್ ಬರುತ್ತೆ. ಸೊ ಇಲ್ಲಿ ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಆ ತರ ಇದೆ. ಇಲ್ಲಿ ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನಿಮಗೆ ಬೇಸಿಕ್ ಇನ್ಫೋ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಇಂಡಿಯನ್ ಅಂತ ಕೊಡಿ. ಇಂಡಿಯಾ ಅಂತ ಕೊಡಿ. ಕೀವರ್ಡ್ಸ್, ಇಲ್ಲಿ ನೀವು ನಿಮ್ಮ ಚಾನೆಲ್ ಕೀವರ್ಡ್ಸ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ನಾನು ಆಶ್ ಮಧು ಎಲ್ ಕನ್ನಡ ವಿಡಿಯೋಸ್ ಮತ್ತೆ ಆಶ್ ಕನ್ನಡ ವಿಡಿಯೋಸ್, ಆಶ್ ಕನ್ನಡ ವಿಡಿಯೋಸ್ ವಿಡಿಯೋಸ್ ಆ ಥರ ಒಂದಷ್ಟು ಕೀವರ್ಡ್ಸ್ ಕೊಟ್ಟಿದ್ದೀನಿ. ಇಲ್ಲಿ ನೀವು ಅಪ್ ಟು 500 ಕೀವರ್ಡ್ಸ್ ವರೆಗೂ ಕೊಡ್ಬೋದು, ಬಟ್ ಅಷ್ಟು ಅಲ್ಲಿವರೆಗೂ ಕೊಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೊಂದು 200 to 300 ಆ ಥರ ಕೀವರ್ಡ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ಕೊಟ್ಕೋಬೋದು. ಇದು ಬಂದು ನಿಮಗೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ಕೆಳಗಡೆ ಕೀವರ್ಡ್ಸ್ ಅಪ್ಲೈ ಆಗುತ್ತೆ ಪ್ರತಿಯೊಂದು ವಿಡಿಯೋಗೂ. ಸೊ ಅದಾದ್ಮೇಲೆ ಬೇಸಿಕ್ ಇನ್ಫೋದಲ್ಲಿ 2 ಸೆಟ್ಟಿಂಗು, ಒಂದು ಕಂಟ್ರಿ ಆಫ್ ರೆಸಿಡೆನ್ಸ್, ಇನ್ನೊಂದು ಕೀವರ್ಡ್ಸ್. ಅದಾದ್ಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಬನ್ನಿ. ಇಲ್ಲಿ ನಮ್ ಕೊಡುವಂಥದ್ದು ಏನು ಇಲ್ಲ, ಹಾಗೆ ಇರೋದನ್ನೇ ಸೇವ್ ಮಾಡಿ. ಮತ್ತೆ ಸೊ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಆದ್ಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಬಂದು ಸೆಟ್ಟಿಂಗ್ಸ್ ಐಕಾನ್ ಕ್ಲಿಕ್ ಮಾಡಿ. ಐಕಾನ್ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಚಾನಲ್ ಅಂತಿದೆ, ಆ ಚಾನಲ್ನ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಆಯಿತು. ನೆಕ್ಸ್ಟ್ ಫ್ಯೂಚರ್ ಎಲಿಜಿಬಿಲಿಟಿ ಅಂತಿದೆ, ಇಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತಿದೆ, ಇದು ಆಲ್ರೆಡಿ ಎನೇಬಲ್ಡ್ ಇದೆ. ಎನೇಬಲ್ಡ್ ಇಲ್ಲ ಅಂದ್ರೆ ಎನೇಬಲ್ಡ್ ಕೊಡಿ. ಹಾಗೆ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಇದೆ, ಇಲ್ಲಿ ಎಲಿಜಿಬಲ್ ಆಗ್ಬೇಕಂದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಬೇಕು. ಇದನ್ನ ಮಾಡಿದ್ರೆ ನೀವು 15 ಮಿನಿಟ್ಸ್ಗಿಂತ ವಿಡಿಯೋ ಜಾಸ್ತಿ ಅಪ್ಲೋಡ್ ಮಾಡ್ಕೋಬಹುದು. ಈ ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಿದ್ದಾದ್ಮೇಲೆ ಸೊ ನಿಮ್ದು ಮೇನ್ ಏನ್ ಸೆಟ್ಟಿಂಗ್ಸ್ ಕೊಡ್ಬೇಕಾಗತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ಬೇಕಾದ್ರೆ ಇದೆಲ್ಲ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ್ಮೇಲೆ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ. ಇಲ್ಲಿ ನಿಮ್ಮ ಚಾನಲ್ ಕೆಳಗಡೆ ವ್ಯೂ ಚಾನಲ್ ಅಂತಿದೆ, ವ್ಯೂ ಚಾನಲ್ ಕೊಡಿ. ಒಂದು ಪೆನ್ಸಿಲ್ ಮಾರ್ಕ್ ಇದೆ, ಈ ಪೆನ್ಸಿಲ್ ಮಾರ್ಕ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು ಚಾನಲ್ ಡಿಸ್ಕ್ರಿಪ್ಷನ್ ಕೊಡ್ಬೋದು. ನಿಮ್ಮ ಚಾನಲ್ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ನೀವು, ಆ ಥರ ಏನು ಇದೆ. ನೀವು ಏನು ಬೇಕಾದರೂ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತೀರಾ ಅದ್ರ ಬಗ್ಗೆ ಬರೀಬೇಕಾಗತ್ತೆ. ಅದು ನಿಮ್ಮ ಕಂಟೆಂಟ್ ಏನೇ ಆಗಿರ್ಬೋದು, ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ಇಲ್ಲ ಗಿವಿಂಗ್ ಇನ್ಫಾರ್ಮೇಷನ್, ಇಲ್ಲ ಟೆಕ್, ಇಲ್ಲ ನಿಮ್ದು ಯಾವ ಥರದ ಕಿಚನ್ ವಿಡಿಯೋಸ್, ಇಲ್ಲ ಸಮಥಿಂಗ್ ಏನು ಬೇಕಾದರೂ ನೀವು ಏನು ಮಾಡ್ತೀರಾ ಅದ್ರ ಬಗ್ಗೆ ಇಲ್ಲಿ ಬರೀಬೇಕಾಗತ್ತೆ. ಬರೆದು ಇಲ್ಲಿ ಸೇವ್ ಕೊಡಿ. ಸೊ ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಮೊದಲಿಗೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ಯೂಟ್ಯೂಬ್ ಚಾನಲ್ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಹಾಗೆ ಇದೇ ವಿಡಿಯೋದಲ್ಲಿ ನಿಮ್ಗೆ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಏನು ಕೊಡಬೇಕು ಅದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಇದಿಷ್ಟು ಯಾವ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ.